ರಾಜ್ಯ ಚುನಾವಣೆ ಆದ ಬಳಿಕ, ವಿಧಾನಸಭಾ ಚುನಾವಣೆ ಆದ ಬಳಿಕ ರಾಜ್ಯ ಬಿಜೆಪಿಯನ್ನು ವರಿಷ್ಠರು ಕಡೆಗಣಿಸ್ತಾ ಇದ್ದಾರೆ ಅಂತ ತಮ್ಗೆ ಅನ್ಸಲ್ವಾ? ತಾವೊಬ್ಬ ಸೀನಿಯರ್ ಲೀಡರ್ ಆಗಿ ಏನು ಕಡೆಗಣಿಸ್ಯಾರ? ಅಲ್ಲ, ಇಂಥ ಸಂದರ್ಭ ಬಂದಾಗ ಯಾವತ್ತಾದ್ರೂ ಇಷ್ಟೊಂದು ದೊಡ್ಡ ಮಟ್ಟದ ಹೇಳಿಕೆಗಳು, ಇಷ್ಟೊಂದು ಪ್ರತಿದಿನವೂ ಎದ್ದ ತಕ್ಷಣ ಮುಜುಗರ ಆಗುವಂತ ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು, ನೇರವಾಗಿ ದೆಹಲಿಯಿಂದ ಬರ್ತಿದ್ರು, ಯಾರೋ ಒಬ್ರು ಹೇಳ್ತಾ ಇರೋದನ್ನ ಇಷ್ಟು ದೊಡ್ಡದ ಬೆಟ್ಟ ಮಾಡ್ತಿದ್ದೀರಿ. ಕಾಂಗ್ರೆಸ್ನವರು ಇದನ್ನು ಬೆಟ್ಟ ಮಾಡೋಂಥ ಪ್ರಯತ್ನ ನಡೆಸ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಪ್ರಾರಂಭದಲ್ಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಬೇಡ, ಖರ್ಗೆ ಆದರೂ ಪರವಾಗಿಲ್ಲ, ಅದನ್ನೇ ಯಾರೂ ಹೈಲೈಟ್ ಮಾಡಲಿಲ್ಲ. ಇಲ್ಲಿ ಯಾರೋ ಒಬ್ಬ ನಮ್ಮ ಎಮ್ ಎಲ್ ಎ ಮಾತಾಡ್ತಾನೆ ಅಂತ ಅಂದ್ಕೊಂಡು ಹೈಲೈಟ್ ಮಾಡ್ತೀವಿ. ಯಾಕೆ ಕಾರಣ? ರೈಟ್, ಯಾಕೆ ಮಾತಾಡ್ತಾರೆ ಅಂದರೆ ಇದು ಶಿಸ್ತಿನ ಪಾರ್ಟಿ, ಈ ಪಾರ್ಟಿನ ಇದೂ ಬರಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ. ಖಂಡಿತ ಅದನ್ನು ಅವ್ರ ಅಪೇಕ್ಷೆ ತಕ್ಕಂತೆ ಎಲ್ಲರನ್ನೂ ಜೊತೆ ತಗೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ. ಇದರಲ್ಲಿ ಯಾವ ಅನುಮಾನವೂ ಬೇಡ. ಸರ್, ಈ ಬಾರಿಯ ಚುನಾವಣೆಯಲ್ಲಿ ಹಾಗಾದರೆ ಈಶ್ವರಪ್ಪ ಅವರ ಒಂದು ಪಾತ್ರ ಏನು ಲೋಕಸಭಾ ಚುನಾವಣೆಯಲ್ಲಿ? ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, ಒಬ್ಬ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷರು, ದೇಶದ ನಾಯಕರು ಏನು ಹೇಳ್ತಾರೋ ಕೆಲಸ ಮಾಡ್ಕೊಂಡು ಹೋಗೋದು. ಇದು ಬಿಟ್ಟರೆ ಬೇರೆ ಇನ್ನೇನು ಪಾತ್ರ ಇಲ್ಲ. ಯಡಿಯೂರಪ್ಪ ಅವರ ಪಾತ್ರ ಏನಿರ್ಬೋದು? ಅವ್ರದ್ದು ಅಷ್ಟೇ. ಈಶ್ವರಪ್ಪ ಬೇರೆ ಅಲ್ಲ, ಯಡಿಯೂರಪ್ಪ ಬೇರೆ ಅಲ್ಲ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು. ನಮಗೆ ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ ಅದು ನಾವು ಕೆಲಸ ಮಾಡ್ತೇವೆ. ಇನ್ನೇನು 2024 ಲೋಕಸಭಾ ಚುನಾವಣೆಗೆ 4-5 ತಿಂಗಳಷ್ಟೇ ಬಾಕಿ ಇದೆ. ಇನ್ನು ದಿನೇ ದಿನೇ ಕಳೆದಂತೆಲ್ಲ ಟೆನ್ಷನ್ ಜಾಸ್ತಿನೇ ಆಗೋದು. ಯಾವಾಗ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀರಾ? ಜೊತೆಗೆ ಏನು ಮಾನದಂಡಗಳು ಅಂತ ಈ ಬಾರಿ ನೋಡಿ, ಅದಕ್ಕೆ ಹೇಳ್ತಿರೋದು ನಾವು. ಈ ಪ್ರಶ್ನೆನ ಪ್ರತಿ ಚುನಾವಣಾ ಸಂದರ್ಭದಲ್ಲೂ ಮಾನದಂಡ ಏನು, ಹೇಗೆ ಗೆದ್ದೇ ಗೆಲ್ತೀರಾ, ಈ ಪ್ರಶ್ನೆಗಳು ಕೇಳ್ತಿದ್ರಿ. ಕಳೆದ ಬಾರಿ ನಾವು ಸೋತಿದ್ದನ್ನು ಹೈಲೈಟ್ ಮಾಡಿದ್ರಿ ಇಡೀ ರಾಜ್ಯದ ಜನ. 3 ರಾಜ್ಯದ ಚುನಾವಣೆ ಗೆದ್ವಿ ನಾವು. ನಾನು ಅದನ್ನು ಒಪ್ಕೊಳ್ತೀನಿ. ಅದೇ ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ 3 ರಾಜ್ಯಗಳು ದೊಡ್ಡ ದೊಡ್ಡ ರಾಜ್ಯಗಳು. ಏನು ಮಾನದಂಡ ಅಂತ ಹೊರಗಡೆ ಹೇಳಿದ್ವಿ ನಾವು? ನಾಟ್ ನೆಸೆಸರಿ, ಹೇಳೋ ಅವಶ್ಯಕತೆ ಇಲ್ಲ. ಜನರಿಗೆ ಅರ್ಥ ಆಗುತ್ತೆ, ಜನಗೆ ಬಿ ಜೆ ಪಿ ಬೇಕು. ಆ ದಿಕ್ಕಿನಲ್ಲಿ ಜನಕ್ಕೆ ಬೇಕಾದಂಥ ಮಾನದಂಡವನ್ನು ಬಿ ಜೆ ಪಿ ಚುನಾವಣಾ ಪೂರ್ವದಲ್ಲಿ ತಯಾರು ಮಾಡ್ಕೋತೀವಿ, ಚುನಾವಣೆಗೆ ಇಳಿತೀವಿ. ಅದೇ ಕೆಲವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.